ಇಲ್ಲಿ ಸರಿಯಾದಂಥ ತಿಂಡಿ ಊಟ ಮಾಡಲಿಕ್ಕೂ ಕೂಡ ಭಾಳಷ್ಟು ಆರ್ಥಿಕ ತೊಂದರೆ ಆಗೋದರಿಂದ ಆರ್ಥಿಕ ತೊಂದರೆಯಲ್ಲಿ ಬಳಲಿದ್ದಾರುವಂಥವ್ರು ಭಾಳ ಜನರಿಗೆ ಊಟನೂ ಮಾಡಲಾರ್ದಂಗೆ ಹೋಗ್ತಾರೆ ಕೆಲಸಕ್ಕೆ. ಆ ನಿಟ್ಟಿನಲ್ಲಿ ಅನ್ನಭಾಗ್ಯ ಯಾವ ರೀತಿ ಕೊಟ್ಟರು ಅದೇ ರೀತಿ ಇಂದಿರಾ ಕ್ಯಾಂಟೀನ್ ಕೊಡುವುದ್ರ ಮೂಲಕ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ಕೊಡುವಂಥ ಭಾಳ ಶ್ರೇಷ್ಠವಾದಂಥ ದಾನಗಳಲ್ಲೇ ಭಾಳ ಶ್ರೇಷ್ಠವಾದಂಥ ಅನ್ನದಾನ ಕಾರ್ಯಕ್ರಮನ ಕೂಡ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಭಾಳ ಜನಪ್ರಿಯತೆ ಪಡೆದಂಥ ಈ ಕಾರ್ಯಕ್ರಮ ಇದು ಇಡೀ ರಾಷ್ಟ್ರದಲ್ಲೇ ಭಾಳ ಯಶಸ್ವಿಯನ್ನು ರಾಜ್ಯದಲ್ಲೇ ಭಾಳ ಯಶಸ್ವಿಯನ್ನು ಪಡೆದಿದೆ. ಬಹುಶಃ ಭಾಳ ಕಡೆ ಬೇರೆ ರಾಜ್ಯದವರು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಎಷ್ಟು ಜನಪ್ರಿಯತೆಯನ್ನು ಪಡೆದಿದೆ ಅನ್ನೋಂಥದ್ದು. ಬಹುಶಃ ಎಲ್ಲರೂ ಇಲ್ಲಿ ಬರ್ತಾರೆ ಬಡವರು, ಬೆಳಗ್ಗೆದ್ದು ನಾಷ್ಟ ಮಾಡ್ಕೊಂಡು ಭಾಳ ಕಡಿಮೆ ರೇಟ್ನಲ್ಲಿ ಎಷ್ಟು ಟಿಫನ್ ಎಷ್ಟು 5 ರೂಪಾಯಿನಲ್ಲಿ 10 ರೂಪಾಯಿನಲ್ಲಿ ಊಟ. ಬಹುಶಃ ನೀವೆಲ್ಲ ಹೊರಗಡೆ ಊಟ ಮಾಡಬೇಕಂದ್ರೆ 150-200 ರೂಪಾಯಿ ಊಟಕ್ಕೆ ಬೇಕು. ಒಂದು ಟಿಫನ್ ಮಾಡ್ಬೇಕಂತಂದ್ರೂ 100 ರೂಪಾಯಿ ಮಿನಿಮಮ್ ಬೇಕು. ಅಂಥದ್ದು ಇವತ್ತು 5 ರೂಪಾಯಲ್ಲಿ ಊಟ ಮಾಡುವಂಥದ್ದು ಭಾಳಷ್ಟು ಒಳ್ಳೆ ರೀತಿಯ ನಾಷ್ಟ ಕೂಡ ಸಿಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಕೂಡ ಇಲ್ಲಿ ಬಗೆಯಾದಂಥ ತಿನಿಸುಗಳನ್ನು ಕೂಡ ಕೊಡುವಂಥ ಕೆಲಸ ಇಲ್ಲಿ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟನೇ ಕ್ಯಾಂಟೀನ್ ಸರ್ ಇದು 5ನೇ ಇಂದಿರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಆಗಿದೆ. ಇದು ಹಿಂದೆ ಆ ಭಾಗದಲ್ಲಿ ಅಲ್ಲಿ ಮಾಡಬೇಕಂತಿದ್ವಿ, ಅದಕ್ಕೆ ಆ ಭಾಗದ ಜನರೆಲ್ಲ ಒಂದು ಕಡೆ ಅಲ್ಲಿ ಬೇಡ ಅನ್ನುವಂಥದ್ದು ಎಲ್ಲೋ ಕಡೆ ವಿರೋಧ ಮಾಡಿದರು. ಇವತ್ತು ಅದಕ್ಕಿಂತ ಒಳ್ಳೆ ಅತ್ಯುತ್ತಮವಾದಂಥ ಒಂದು ಜಾಗದಲ್ಲಿ ಇವತ್ತು ಈ ಜಾಗ ಸಿಕ್ಕಿದೆ. ನಿಟ್ಟಿನಲ್ಲಿ ಇವತ್ತು ನಮ್ಮ ಕಮಿಷನರ್ ಅವ್ರ ಜೊತೆ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಇಲ್ಲೇ ಮಾಡೋದು ಯೋಗ್ಯ ಅನ್ನುವಂಥದ್ದು ಕೂಡ ಇವತ್ತು ಮಾಡಿದ್ವಿ. ಇದರ ಅನುಕೂಲ ಬಡವರೆಲ್ಲರೂ ಕೂಡ ಪಡೆದುಕೊಳ್ಳಬೇಕು.